ಇದೆಲ್ಲ ನಿನಗೆ ಹೇಗ್ ಗೊತ್ತಮ್ಮ? ಆ ನಮ್ಮ ತಾಯಿಗೆ ಎಲ್ಲಾ ಗೊತ್ತಮ್ಮ ತಾಯಿ. ನನ್ ಮಗ ಮನೆ ಬಿಟ್ಟು ಹೋಗಿದಾನಮ್ಮ. ಅವನ್ ಎಲ್ಲಿದ್ದಾನೆ ಅಂತ ಗೊತ್ತಾ? ಇಲ್ಲೇ ಸುತ್ತಮುತ್ತಾನೇ ಇದ್ದಾನೆ. ಕಷ್ಟದಲ್ಲೇ ಇದ್ದಾನೆ, ಚಿಂತೆ ಮಾಡ್ತಿದ್ದಾನೆ. ಏನು? ನನ್ನ ಅಬ್ಬಿ ಕಷ್ಟದಲ್ಲಿದ್ದಾನ? ಹೌದೇ ತಾಯಿ, ತುಂಬಾ ಭಯಂಕರವಾದದ್ದು. ಹೆಚ್ಚು ಕಮ್ಮಿ ಆದ್ರೆ ಗಂಡಾಂತರದ ಪಾಲಾಗ್ತಾನೆ. ಇಲ್ಲ ಇಲ್ಲ, ನನ್ ಮಗ ನನಗ್ ಬೇಕು. ಅವನು ಕ್ಷೇಮವಾಗಿ ವಾಪಸ್ ಬರ್ಬೇಕು. ಚಿಂತೆ ಮಾಡ್ಬೇಡ್ವೆ ತಾಯಿ, ಅಮ್ಮ ಇದ್ದಾಳೆ ಅಲ್ವಾ, ಎಲ್ಲ ನೋಡ್ಕೊಳ್ತಾಳೆ. ನನ್ ಮಗನ್ನ ಹುಡುಕ್ತಾ ಜೈಸರ್ ಕೂಡ ಕಾಣೆ ಆಗಿ ಹೋಗಿದ್ದಾರೆ. ಅವ್ರು ಹೇಗಿದ್ದಾರಮ್ಮ? ಅಪಾಯದಂಚಲ್ಲಿದ್ದಾರೆ. ನಿನ್ ಮಗನಿಗೋಸ್ಕರನೇ ಹೋರಾಡ್ತಿದ್ದಾರೆ. ಬೆಂಕಿ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ, ನೀರಲ್ಲಿ ಮುಳುಗ್ತಿದ್ದಾನೆ, ಗಾಳಿಗೆ ಎದುರು ಹೋಗ್ತಿದ್ದಾನೆ, ಭೂಮಿ ಮೇಲೆ ಕೈ, ಆಕಾಶದಲ್ಲಿ ಕಾಲಲ್ಲಿ, ತಲೆ ಕೆಳಗಾಗಿ ಆಗ್ತಿದ್ದಾನಮ್ಮ. ಆದ್ರೂ ಭಯ ಪಡ್ಬೇಕಾಗಿರೋ ಅಗತ್ಯ ಇಲ್ಲ. ಅಮ್ಮನ್ನ ನಂಬ್ಕೋ. ಆ ತಾಯಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡು. ಅಮ್ಮ ಅನುಗ್ರಹಿಸ್ತಾಳೆ, ಅಪಾಯದಿಂದ ಪಾರ್ ಮಾಡ್ತಾಳೆ. ಅಮ್ಮ ನಿನಗೆ ಜೊತೆಯಾಗಿರ್ತಾಳೆ. ನಿನ್ನ ಮಗನ್ ಜೊತೆಗೆ ನಿನ್ ಗಂಡನ್ನು ಕೂಡ ನಿನಗೆ ವಾಪಸ್ ಕೊಡ್ತಾಳೆ. ಭಯ ಪಡ್ದೇನೆ ಅಮ್ಮನ ಆಶೀರ್ವಾದ ತಗೋ. ಭಕ್ತಿಯಿಂದ ಅಮ್ಮನ ಪೂಜಿಸಿ ಮಗನ್ನ ಗಂಡನ್ನ ಹುಷಾರಾಗಿ ವಾಪಸ್ ಕರ್ಸ್ಕೋ. ಹೋಗ್ ಬರ್ತೀನಿ ತಾಯಿ. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ.